ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಜೈಲಿಂದ ಹೊರಬಂದ ಬಳಿಕ ಮೊದಲ ಬಾರಿಗೆ ಪ್ರಚಾರದ ಕಣಕ್ಕೆ ರೇವಣ್ಣ ಎಂಟ್ರಿ. ಮೈಸೂರಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗಾಗಿ ಕ್ಯಾಂಪೇನ್. ಸಹೋದರ ಕುಮಾರಸ್ವಾಮಿ ಜೊತೆಗೂಡಿ ಮತಬೇಟೆ. ಪ್ರಚಾರದ ಭಾಷಣದಲ್ಲಿ ರೇವಣ್ಣ ರೋಷ. ನಮ್ಮ ಬಳಿಯೇ ಕೆಲವರು ತಿಂದು ತೇಗಿ ಅನ್ಯಾಯ ಬಗೆದಿದ್ದಾರೆ ಅಂತ ಆಕ್ರೋಶ. ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ವಿರೋಧಿಗಳಿಗೆ ಸಂದೇಶ. ಕಲ್ಪತರುನಾಡಿನಲ್ಲಿ ಭರ್ಜರಿ ಮಳೆ. ವರುಣನ ಆಟಾಟೋಪಕ್ಕೆ ಕೆಲವೆಡೆ ರಗಳೆ. ರಸ್ತೆಗಳು ಜಲಾವೃತವಾಗಿ ಸವಾರರು ಪರದಾಟ. ರೈತರಿಗೆ ಬೆಳೆಹಾನಿಯ ಭೀತಿ. ರಾಜ್ಯದ ಹಲವೆಡೆ ಮುಂದುವರಿದ ವರುಣನ ಅಬ್ಬರ. ಶಿವಮೊಗ್ಗದಲ್ಲಿ ಭಾರೀ ಮಳೆಗೆ ಕುಸಿದ ತಡೆಗೋಡೆ. ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಸುತ್ತಮುತ್ತ ಮಳೆಯೋ ಮಳೆ. ಕೋಲಾರದಲ್ಲಿ ಆಲಿಕಲ್ಲು ಸಹಿತ ಸುರಿದ ಮಳೆಯಿಂದ ನೆಲಕಚ್ಚಿತು ಬೆಳೆ. ತಮಿಳುನಾಡಲ್ಲೂ ಮಳೆರಾಯನ ಅಬ್ಬರ ಜೋರು. ಪಳನಿ ದೇಗುಲದ ಮೆಟ್ಟಿಲುಗಳ ಮೇಲೆ ಜಲಪಾತದಂತೆ ಹರಿದ ಮಳೆ ನೀರು. ಡ್ಯಾನ್ಸ್ ಮೂಲಕವೂ ವರುಣನ ಆಗಮನ ಸಂಭ್ರಮಿಸಿದ ಜನ. ಕೇರಳದಲ್ಲಿ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ ವರುಣ. ಪತ್ತನಂತಿಟ್ಟ, ಇಡುಕ್ಕಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ. ತಿರುವನಂತಪುರಂ ಸೇರಿದಂತೆ 8 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್. ಇಂದು ಸಿಎಂ ಸಿದ್ದರಾಮಯ್ಯರಿಂದ ಬೆಂಗಳೂರು ಪ್ರದಕ್ಷಿಣೆ. ಮಳೆಯಿಂದ ಹಾನಿಗೊಳಗಾಗಿರುವ ಪ್ರದೇಶಗಳಿಗೆ ಭೇಟಿ. ಬಿಬಿಎಂಪಿ ವ್ಯಾಪ್ತಿಯ ಮಳೆ ಹಾನಿ ಪ್ರದೇಶಗಳಲ್ಲಿ ಪರಿಶೀಲನೆ. ಅನುಮತಿ ಪಡೆಯದೆ ಪ್ರತಿಭಟನೆ ನಡೆಸಿ ಪೊಲೀಸರಿಗೆ ಬೆದರಿಕೆ ಆರೋಪ. ಶಾಸಕ ಹರೀಶ್ ಪೂಂಜಾ ವಿರುದ್ಧ ಮತ್ತೊಂದು ಎಫ್ಐಆರ್. ಐಪಿಸಿ 143, 147, 344, 504, 506 ಅಡಿ ಪ್ರಕರಣ ದಾಖಲು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಸಮಾಜಘಾತುಕ ಶಕ್ತಿಗಳಿಗೆ ಪೊಲೀಸ್ ಠಾಣೆಯಲ್ಲಿ ರಾಜಮರ್ಯಾದೆ ಸಿಗ್ತಾ ಇದೆ. ಗೃಹ ಇಲಾಖೆಯ ಪೋಸ್ಟಿಂಗ್ನಲ್ಲಾದ ಭ್ರಷ್ಟಾಚಾರವೇ ಇದಕ್ಕೆಲ್ಲ ಕಾರಣ ಅಂತ ಬೊಮ್ಮಾಯಿ ಆರೋಪ. ನನಗೆ ಯಾರು ಉತ್ತರಾಧಿಕಾರಿಗಳಿಲ್ಲ. ಈ ದೇಶದ ಜನರೇ ನನ್ನ ಉತ್ತರಾಧಿಕಾರಿಗಳು. ವಿಪಕ್ಷ ನಾಯಕರ ಟೀಕೆಗೆ ಪ್ರಧಾನಿ ಮೋದಿ ಉತ್ತರ. ಮೈಸೂರು ಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರಿಂದ ಕಂಟಕ. ಅಸ್ವಸ್ಥಗೊಂಡು ಹಲವರು ಜಿಲ್ಲಾಸ್ಪತ್ರೆಗೆ ದಾಖಲು. ಚಿಕಿತ್ಸೆ ಪಡಿತಾ ಇರೋರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ ಡಿಸಿ, ಡಿಎಚ್ಒ. ಮಾದಕ ಲೋಕದ ಕರಾಳತೆ ತೆರೆದಿಟ್ಟ ರೇವ್ ಪಾರ್ಟಿ. ನಶೆಯಲ್ಲಿ ತೇಲಿದ್ದ ಮಂದಿಗೆ ಸಿಸಿಬಿ ಡ್ರಿಲ್. ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಮೆನು ಬಯಲು. ಅಂಜಲಿ ಹತ್ಯೆ ಪ್ರಕರಣದ ತನಿಖೆ ಚುರುಕು. ಹುಬ್ಬಳ್ಳಿಗೆ ಸಿಐಡಿ ತಂಡ ಎಂಟ್ರಿ. ಎಸ್ಪಿ ವೆಂಕಟೇಶ್ ನೇತೃತ್ವದ ಒಟ್ಟು 9 ಅಧಿಕಾರಿಗಳ ತಂಡದಿಂದ ಇನ್ವೆಸ್ಟಿಗೇಷನ್. ಚಿಕ್ಕೋಡಿಯಲ್ಲಿ ಟೋಲ್ ಕಟ್ಟೋ ವಿಚಾರಕ್ಕೆ ವಾಗ್ವಾದ. ಟೋಲ್ ಗೇಟ್ ಸಿಬ್ಬಂದಿ ಹಾಗೂ ಚಿಂಚಣಿ ಗ್ರಾಮಸ್ಥರ ನಡುವೆ ಗಲಾಟೆ. ಕಿರಿಕ್ ಮಾಡಿದವರನ್ನ ವಶಕ್ಕೆ ಪಡೆದ ಪೊಲೀಸರು. ಕೋಲಾರದಲ್ಲಿ ಪ್ರಾಣಿಗಳ ನಡುವೆ ವಿಶೇಷ ಫ್ರೆಂಡ್ಶಿಪ್. ಕೋತಿ, ನಾಯಿ, ಬೆಕ್ಕಿನ ಮಧ್ಯೆ ಅಪರೂಪದ ಸ್ನೇಹ. ಒಟ್ಟಿಗೆ ಊಟ, ಒಟ್ಟಿಗೆ ಓಡಾಟ ಕಂಡವರಿಗೆ ಅಚ್ಚರಿ. ಆಂಧ್ರದಿಂದ ಕಾಂಬೋಡಿಯಾಗೆ ಮಾನವ ಕಳ್ಳ ಸಾಗಾಣೆ. ಭಾರಿ ಮೊತ್ತದ ಸಂಬಳ, ಉದ್ಯೋಗ ನೀಡೋದಾಗಿ ಕರೆದೊಯ್ದು ಸೈಬರ್ ಕ್ರೈಮ್ಗೆ ಬಳಕೆ. ಕಾಂಬೋಡಿಯಾದಲ್ಲಿ ವೈಜಾಗ್ ಯುವಕರ ಪ್ರತಿಭಟನೆ. ಕೇಂದ್ರ ವಿದೇಶಾಂಗ ಇಲಾಖೆಗೆ ಮನವಿ. ಮ್ಯಾಕ್ಸ್ ಶೂಟಿಂಗ್ ಮುಗಿತಾ ಇದ್ದಂತೆ ಬದಲಾಯಿತು ಕಿಚ್ಚನ ಲುಕ್. ಹೊಸ ಹೇರ್ ಸ್ಟೈಲ್ನಲ್ಲಿ ದರ್ಶನ ಕೊಟ್ಟ ಅಭಿನಯ ಚಕ್ರವರ್ತಿ. ಡಾಲಿ ನಟನೆಯ ಕೋಟಿ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಸುದೀಪ್ ಕಂಡು ಫ್ಯಾನ್ಸ್ ಖುಷ್. ಕ್ವಾಲಿಫೈಯರ್ 1ನಲ್ಲಿ ಕೆಕೆಆರ್ ಆಲ್ರೌಂಡ್ ಆಟ. ಅಬ್ಬರಕ್ಕೆ ಹೆಸರಾಗಿದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಧೂಳೀಪಟ.
ಫೈನಲ್ಗೆ ಎಂಟ್ರಿ ಕೊಟ್ಟ ಕೋಲ್ಕತಾ ಟೀಮ್, ಕಣ್ಣೀರಿಟ್ಟ SRH ಬ್ಯಾಟರ್. ಕ್ವಾಲಿಫೈಯರ್ 2ನಲ್ಲಿ ಇಂದು ರಾಯಲ್ಸ್ಗಳ ಕಾದಾಟ. RCB ಮುಂದುವರಿಸುತ್ತಾ ಸತತ ಗೆಲುವಿನ ಓಟ, RR ಪಡೆಯುತ್ತಾ ಗೆಲುವಿನ ಬಾಡೂಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.